ಓಕೆ, ಇವತ್ತು ಕಲಿಯಕ್ಕೆ ಹೋಗ್ತಾ ಇದ್ವಿ ಕ್ವಶನ್ ಟ್ಯಾಗ್. ಈ ಕ್ವಶನ್ ಟ್ಯಾಗ್ ಏನು ಗೊತ್ತಾ, ಎಕ್ಸಾಕ್ಟ್ಲಿ ಇದು ಕ್ವಶನ್ ಟ್ಯಾಗ್ ಅಲ್ಲ, ಇದು ಕ್ವಶನ್ಸ್ ಅಲ್ಲ. ಇಟ್ ವೋಂಟ್ ಆಸ್ಕ್ ಕ್ವಶನ್. ಯಾವ ಥರ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕನ್ನಡದಲ್ಲಿ. ನಾನೊಂದು ಕೆಲಸ ಮಾಡ್ತಾ ಇದ್ದೀನಿ, ಆಗಲ್ವಾ ನನ್ನ ಕೈಲಿ? ಕ್ವಶನ್, ರೈಟ್? ಅವನು ಹೋಗ್ತಾನೆ, ಹೋಗಲ್ವಾ ಅವನು? ಕ್ವಶನ್. ಅವಳು ಮಾಡ್ತಾಳೆ, ಮಾಡಲ್ವಾ ಅವಳು? ಕ್ವಶನ್. ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಆಗಲ್ವಾ ನನ್ನ ಕೈಲಿ? ಆಗುತ್ತಾ ನನ್ನ ಕೈಲಿ? ಆಗುತ್ತಾ ನನ್ನ ಕೈಲಿ? ಕ್ವಶನ್. ಓಕೆ, ವಿ ಕ್ಯಾನ್ ಗೋ ಥ್ರೂ ವಿತ್ ದ ಎಕ್ಸಾಂಪಲ್ಸ್, ದೆನ್ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ನಾವು ಸಿ ದ ಫಸ್ಟ್ ಒನ್ ಯರ್, ಕ್ವಶನ್ ಟ್ಯಾಗ್ ಹೆಡ್ಡಿಂಗ್. ಈ ಕ್ವಶನ್ ಟ್ಯಾಗಲ್ಲಿ ಫಸ್ಟ್ ಬರೋದು ಮಾಡೆಲ್ ಕ್ವಶನ್ ಟ್ಯಾಗ್ಸ್. ಮಾಡೆಲ್ಸ್ ಅಂದರೆ ಗೊತ್ತು, ವಿಲ್, ವುಡ್, ಶಾಲ್, ಶುಡ್, ಮೇ, ಮೈಟ್, ಓಕೆ, ಕ್ಯಾನ್, ಕುಡ್, ಇವು ನಾಲ್ಕನ್ನ ಹಿಡಿಯೋಣ. ಓಕೆ, ಫಸ್ಟ್ ಒನ್ ಐ ಕ್ಯಾನ್ ಗೋ, ನಾನು ಹೋಗ್ಬೋದಲ್ಲಿ. ನಿನ್ನ ಕ್ವಶನ್ ಟ್ಯಾಗ್ ಏನು ಸಿಗುತ್ತೆ? ಕಾಂಟ್ ಐ. ಕಾಂಟ್ ಐ ಆಗಲ್ವ ನನ್ನ ಹತ್ರ? ಇಲ್ಲೊಂದು ಯು ಹ್ಯಾವ್ ಟು ಅಬ್ಸರ್ವ್ ಒನ್ ಥಿಂಗ್ ಹಿಯರ್. ಹೇಳ್ತೀನಿ ನಾನು ಏನಂತ ಅದು. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ನೋಡ್ರಿ. ಯು ವಿಲ್ ರೈಟ್ ನೋಟ್ಸ್, ಓಂಟ್ ಯು? ಕ್ವಶನ್ ಮಾರ್ಕ್. ಥರ್ಡ್ ಒನ್, ಶಿ ಮೈಟ್ ಕಮ್. ವಾಟ್ ಈಸ್ ದ ಕ್ವಶನ್ ಟ್ಯಾಗ್? ಮೈಡಂಟ್ ಶಿ? Fourth one, they shouldn't do this. Should they? Question mark. ಹಾಕಿಲ್ಲ ಅಲ್ಲಿ, ಕ್ವಶನ್ ಮಾರ್ಕ್. ಫಿಫ್ತ್ ಎಕ್ಸಾಂಪಲ್, ಐ ಕುಡಿಂಟ್ ಕಮ್. ಕುಡ್ ಐ? ಕ್ವಶನ್ ಟ್ಯಾಗ್. ಏನು ಅಬ್ಸರ್ವೇಷನ್? ಫಸ್ಟ್ ಏನು ಮಾಡಲ್ಸ್ ಇದು? ಕ್ಯಾನ್, ವಿಲ್, ಮೈಟ್, ಶುಡ್, ಅಗೇನ್ ಕುಡ್, ಇವೆಲ್ಲ ಮಾಡಲ್ಸ್ ಇಲ್ಲಿ. ಓಕೆ, ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿದ್ದೇನು? First, you have to check the sentence whether it is in a positive statement or in a negative state. First example ನೋಡ್ರಿ, I can go. It's a positive state. ಇಲ್ಲಿ ಯಾವುದು ನೆಗೆಟಿವ್ಸ್ ಇಲ್ಲ ನನಗೆ, ನಾಟ್, ಓಕೆ, ಆ ಥರ ಯಾವುದೂ ಇಲ್ಲ ಇಲ್ಲಿ. ಐ ಕ್ಯಾನ್ ಗೋ. ಕ್ವಶನ್ ಟ್ಯಾಗ್ ಏನು ಬೀಳುತ್ತೆ? ನೆಗೆಟಿವ್ ಅಲ್ಲಿ ಫಾರ್ಮ್ ಆಗಿ ಬೀಳುತ್ತೆ. ಕಾಂಟ್ ಐ? ಕ್ವಶನ್ ಮಾರ್ಕ್. ಓಕೆ, ಅಬ್ಸರ್ವ್ ಮಾಡ್ತಿದ್ದೀವಲ್ಲ ಇಲ್ಲಿ. ಸೆಕೆಂಡ್ ಒನ್, ಯು ವಿಲ್ ರೈಟ್ ನೋಟ್ಸ್. ಅಬ್ಸರ್ವ್ ಮಾಡಿರಿ. ಸೆಕೆಂಡ್ ಎಕ್ಸಾಂಪಲ್, ಯು ವಿಲ್ ರೈಟ್ ನೋಟ್ಸ್, ಪಾಸಿಟಿವ್ ಸ್ಟೇಟ್ಮೆಂಟ್. ಯಾಕಂದರೆ ಯಾವುದು ನಾಟ್, ನೋ, ಯಾವುದು ಇಲ್ಲ ಇಲ್ಲಿ. ಅರ್ಥ ಆಯ್ತಾ? ಯಾವುದು ಇಲ್ಲ ಇಲ್ಲಿ. ಆದರೆ ಕ್ವಶನ್ ಟ್ಯಾಗ್ ನೋಡ್ರಿ, ಸ್ಟೇಟ್ಮೆಂಟ್ ಇರೋದು ಪಾಸಿಟಿವ್ನಲ್ಲಿ, ಕ್ವಶನ್ ಟ್ಯಾಗ್ ಇರೋದು ನೆಗೆಟಿವಲ್ಲಿ ಕನ್ವರ್ಟ್ ಆಗುತ್ತೆ. ಓಂಟ್ ಯು? ಕ್ವಶನ್ ಟ್ಯಾಗ್, right? Third one, she might come. Again the statement is positive. And what about the question tag here? The question tag convert into a negative form. Mightn't she? ಇಲ್ಲಿ ಮೈಟ್ ಇದ್ದಿದ್ದು ಇಲ್ಲಿ ಮೈಟ್ ನಾಟ್ ಆಗುತ್ತೆ. ಮಾಡಲ್ಸ್ ಏನು ಚೇಂಜ್ ಆಗಲ್ಲ ಇಲ್ಲಿ, ಅದು ತಲೆಯಲ್ಲಿ ಇರಲಿ. ಮಾಡಲ್ಸ್ ಏನು ಚೇಂಜ್ ಆಗಲ್ಲ ಇಲ್ಲಿ. ಚೇಂಜ್ ಆಗೋದೇನು? ದ ಸ್ಟೇಟ್ಮೆಂಟ್. ಇಫ್ ದ ಸ್ಟೇಟ್ಮೆಂಟ್ ಈಸ್ ಇನ್ ಅ ಪಾಸಿಟಿವ್ ಫಾರ್ಮ್, ದ ಟ್ಯಾಗ್ ವಿಲ್ ಬಿ ಇನ್ ಅ ನೆಗೆಟಿವ್ ಫಾರ್ಮ್. ಬಟ್ ದೇರ್ ಈಸ್ ನೋ ಎನಿ ಚೇಂಜಸ್ ಇನ್ ಕ್ವಶನ್ ಟ್ಯಾಗ್. ಆ್ಯಂಡ್ ಫೋರ್ತ್ ಎಕ್ಸಾಂಪಲ್, ಸಿ ಇಯರ್. ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ? ಫೋರ್ತ್ವಲ್ಲಿ ಸ್ಟೇಟ್ಮೆಂಟ್ ಏನಿದೆ? ದೇ ಶುಡಿಂಟ್ ಡೂ ದಿಸ್. ಸ್ಟೇಟ್ಮೆಂಟ್ ಇರೋದು ನೆಗೆಟಿವ್. ಕ್ವಶನ್ ಟ್ಯಾಗ್ ಫಾರ್ಮ್ ಆಗೋದೇನಿಲ್ಲಿ? ಪಾಸಿಟಿವ್ ಅಲ್ಲಿ. ಶುಡ್ ದೇ? ಶುಡಿಂಟ್ ಸ್ಟೇಟ್ಮೆಂಟಲ್ಲಿ ಶುಡಿಂಟ್ ಇದೆ. ಅದೇ ನಾವು ಅಬ್ರಿವೇಷನ್ ಬರ್ತೀವಿ, ಶುಡಿಂಟ್, ಶುಡ್ ನಾಟ್, ಅದು ಶುಡಿಂಟ್. ನೆಗೆಟಿವ್ ಅಲ್ಲಿ ಇದೆ ಸ್ಟೇಟ್ಮೆಂಟು. ಆದರೆ ಕ್ವಶನ್ ಟ್ಯಾಗ್ ಏನಾಗುತ್ತೆ? ಪಾಸಿಟಿವಲ್ಲಿ ಬರುತ್ತೆ. ಶುಡ್, ದೇ. ಪ್ರನೌನ್ ಸೇಮ್, ದೇ. ಶುಡಿಂಟ್ ಇದ್ದಿದ್ದು ಶುಡ್ ಆಗುತ್ತೆ, ಒಂದು ಕ್ವಶನ್ ಮಾರ್ಕ್ ಬೀಳುತ್ತೆ. ಕ್ವಶನ್ ಮಾರ್ಕ್ ಹಾಕಿಲ್ಲ ಅಲ್ಲಿ. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್. ಅಗೇನ್ ಸಿ, ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಇನ್ ವಾಟ್? ಇನ್ ಎ ನೆಗೆಟಿವ್ ಸ್ಟೇಟ್. ಐ ಕುಡಿಂಟ್ ಕಮ್, ನಾಟ್, ಕುಡ್ ನಾಟ್. ಈಸಿಲಿ ಹೇಳ್ಬೋದು ನಾವು. ಕ್ವಶನ್ ಟ್ಯಾಗ್ ಏನು ಬೀಳುತ್ತೆ? ಕುಡ್ ಐ. ನಾಟ್ ಹೋಗುತ್ತೆ, ಕುಡ್ ಒಂದೇ ಉಳ್ಕೊಳುತ್ತೆ, ಐ ಬಿದ್ದು ಕ್ವಶನ್ ಮಾರ್ಕ್ ಬೀಳುತ್ತೆ. ಐ ಕುಡಿಂಟ್ ಕಮ್, ನನ್ನ ಕೈಲಿ ಬರೋಕ್ಕಾಗಲ್ಲ. ಸ್ಟೇಟ್ಮೆಂಟ್, ಕ್ವಶನ್ ಟ್ಯಾಗ್ ಕುಡ್ ಐ ಆಗ್ತಿತ್ತಾ? ಓಕೆ, ಥ್ಯಾಂಕ್ಸ್. ನೆಕ್ಸ್ಟ್ ಹೋಗ್ತೀವಿ ಯಾವುದಕ್ಕೆ? ಹೆಲ್ಪಿಂಗ್ ಆರ್ ಕ್ವಶನ್ ಟ್ಯಾಗ್ಸ್. ಓಕೆ,